ನಮಸ್ಕಾರ ವೀಕ್ಷಕರೇ, ಇಂದು ನಿಮ್ಮ ಮುಂದೆ ತಂದಿದ್ದೇವೆ ಒಂದು ರೋಚಕ ಕ್ವಿಜ್ ವಿಡಿಯೋ. ಇಲ್ಲಿ ನೀವು ನೋಡುವುದು ಹಲವು ಆಸಕ್ತಿದಾಯಕ ಪ್ರಶ್ನೆಗಳು ಮತ್ತು ಅದರ ಸರಿಯಾದ ಉತ್ತರಗಳು. ನೀವು ಎಷ್ಟು ಉತ್ತರಗಳನ್ನು ಸರಿಯಾಗಿ ಹೇಳಬಹುದು ಅಂತ ಪರೀಕ್ಷೆ ಮಾಡೋಣವೇ? ವಿಡಿಯೋ ಪೂರ್ಣವಾಗಿ ನೋಡಿ ಹಾಗೂ ವಿಡಿಯೋದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಬನ್ನಿ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸೋಣ. ಪೂಜೆಯಲ್ಲಿ ಯಾವ ಲೋಹದ ಕಳಶವನ್ನು ಶುದ್ಧವೆಂದು ಪರಿಗಣಿಸಲಾಗುತ್ತದೆ? ಎ. ಚಿನ್ನ, ಬಿ. ಬೆಳ್ಳಿ, ಸಿ. ಬ್ರಾಸ್, ಡಿ. ಕಂಚು. ಸರಿಯಾದ ಉತ್ತರ ಡಿ. ಕಂಚು. ಇದು ನೀರನ್ನು ಮತ್ತು ಶಕ್ತಿಯನ್ನು ಶುದ್ಧಪಡಿಸುತ್ತದೆ. ಮನೆಯಲ್ಲಿ ನಮಸ್ಕಾರ ಮಾಡುವಾಗ ಯಾವ ದಿಕ್ಕನ್ನು ಎದುರು ನೋಡಬೇಕು? ಎ. ಉತ್ತರ, ಬಿ. ಪಶ್ಚಿಮ, ಸಿ. ಪೂರ್ವ, ಡಿ. ದಕ್ಷಿಣ. ಸರಿಯಾದ ಉತ್ತರ ಸಿ. ಪೂರ್ವ. ಉದಯ ಸೂರ್ಯನ ದಿಕ್ಕಿಗೆ ಮುಖ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಯಾವ ದೀಪ ಬೆಳಗಿಸುವುದು ಹೆಚ್ಚು ಸಕಾರಾತ್ಮಕತೆಯನ್ನು ತರುತ್ತದೆ? ಎ. ಎಣ್ಣೆ ದೀಪ, ಬಿ. ಮೇಣದ ದೀಪ, ಸಿ. ತುಪ್ಪದ ದೀಪ, ಡಿ. ವಿದ್ಯುತ್ ದೀಪ. ಸರಿಯಾದ ಉತ್ತರ ಸಿ. ತುಪ್ಪದ ದೀಪ. ತುಪ್ಪದ ದೀಪವು ಪವಿತ್ರತೆ ಮತ್ತು ಶುದ್ಧತೆಯನ್ನು ತರುತ್ತದೆ. ಈ ದೇವತೆಗಳಲ್ಲಿ ವಿನಾಶಕ ದೇವ ಯಾರು? ಎ. ಬ್ರಹ್ಮ, ಬಿ. ವಿಷ್ಣು, ಸಿ. ಇಂದ್ರ, ಡಿ. ಶಿವ. ಸರಿಯಾದ ಉತ್ತರ ಡಿ. ಶಿವ. ಶಿವನು ದುಷ್ಟತೆಯನ್ನು ವಿನಾಶ ಮಾಡಿ ಪುನರುತ್ಥಾನದ ಮಾರ್ಗ ತೆರೆದವರು. ಲಕ್ಷ್ಮೀ ದೇವಿಗೆ ಯಾವ ದಿನ ಶುಭಕರ? ಎ. ಸೋಮವಾರ, ಬಿ. ಬುಧವಾರ, ಸಿ. ಶುಕ್ರವಾರ, ಡಿ. ರವಿವಾರ. ಸರಿಯಾದ ಉತ್ತರ ಸಿ. ಶುಕ್ರವಾರ. ಶುಕ್ರವಾರವು ಸಂಪತ್ತು ಮತ್ತು ಸೌಭಾಗ್ಯಕ್ಕೆ ವಿಶೇಷ. ಗಣೇಶ ದೇವರ ವಾಹನ ಯಾವುದು? ಎ. ಹಾವು, ಬಿ. ಆನೆ, ಸಿ. ಇಲಿ, ಡಿ. ನವಿಲು. ಸರಿಯಾದ ಉತ್ತರ ಸಿ. ಇಲಿ. ಇಲಿಯು ವಿನಯ ಮತ್ತು ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ಗಂಗಾ ನದಿಯು ಪ್ರಮುಖವಾಗಿ ಯಾವ ದೇಶದಲ್ಲಿ ಹರಿಯುತ್ತದೆ? ಎ. ನೇಪಾಳ್, ಬಿ. ಭೂತಾನ್, ಸಿ. ಭಾರತ, ಡಿ. ಬಾಂಗ್ಲಾ. ಸರಿಯಾದ ಉತ್ತರ ಸಿ.
ಭಾರತ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ನದಿ. ಗಣೇಶ ದೇವರಿಗೆ ಯಾವ ಹೂವು ಅತಿಶಯ ಪ್ರಿಯ? ಎ. ಗುಲಾಬಿ, ಬಿ. ಮಲ್ಲಿಗೆ, ಸಿ. ಕೆಂಪು ದಾಸವಾಳ, ಡಿ. ಶಾವಂತಿಗೆ. ಸರಿಯಾದ ಉತ್ತರ ಸಿ. ಕೆಂಪು ದಾಸವಾಳ ಗಣೇಶ ಪೂಜೆಯಲ್ಲಿ ಆಶೀರ್ವಾದಕ್ಕೆ ನೀಡಲಾಗುತ್ತದೆ. ದೇವಸ್ಥಾನದಲ್ಲಿ ದೀಪ ಯಾವ ದಿಕ್ಕಿಗೆ ಇರಬೇಕು? ಎ. ಉತ್ತರ, ಬಿ. ದಕ್ಷಿಣ, ಸಿ. ಪೂರ್ವ, ಡಿ. ಪಶ್ಚಿಮ. ಸರಿಯಾದ ಉತ್ತರ ಸಿ. ಪೂರ್ವ. ಪೂರ್ವ ದಿಕ್ಕಿಗೆ ದೀಪವು ಸಕಾರಾತ್ಮಕ ಶಕ್ತಿ ತರುತ್ತದೆ. ಲಕ್ಷ್ಮೀ ದೇವಿಯ ಅಣ್ಣ ಯಾರು? ಎ. ವಿಷ್ಣು, ಬಿ. ಬ್ರಹ್ಮ, ಸಿ. ಕುಬೇರ, ಡಿ. ಶಿವ. ಸರಿಯಾದ ಉತ್ತರ ಸಿ. ಕುಬೇರ. ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಯಾರಿಂದ ನಿರ್ಮಿಸಲಾಯಿತು? ಎ. ವಿಶ್ವಕರ್ಮ, ಬಿ. ಬ್ರಹ್ಮ, ಸಿ. ಶಿವ, ಡಿ. ಅಗಸ್ತ್ಯ ಋಷಿ. ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ನಿಮ್ಮ ಬೆಂಬಲವೇ ನಮ್ಮ ಹೊಸ ವಿಷಯಗಳಿಗೆ ಪ್ರೇರಣೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.